ನಮಸ್ಕಾರ ವೀಕ್ಷಕರೇ, IPL 2024ರ 17ನೇ ಸೀಸನ್ ಶುರುವಾಗಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಮತ್ತೆ ಈಗಾಗಲೇ RCB ತಂಡ ತನ್ನ ಟ್ರೈನಿಂಗ್ ಕ್ಯಾಂಪ್ ಕೂಡ ಶುರು ಮಾಡಿಕೊಂಡಿದ್ದು, ಕೆಲ ಪ್ರಮುಖ ಆಟಗಾರರು ಈಗಾಗಲೇ ಟ್ರೈನಿಂಗ್ ಕ್ಯಾಂಪ್ಗೆ ತೆರಳಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಇದರ ನಡುವೆ ಈಗ RCB ತಂಡದ ಕಡೆಯಿಂದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬೀಳುತ್ತಿದ್ದು, RCB ತಂಡಕ್ಕೆ ಈಗ ಇನ್ನೊಬ್ಬ ಹೊಸ ಕೋಚ್ ಎಂಟ್ರಿ ನೀಡುತ್ತಿದ್ದಾರೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಲು ಮರೆಯಬೇಡಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ IPL ನ 17ನೇ ಸೀಸನ್ ಮಾರ್ಚ್ 22ರಿಂದ ಶುರುವಾಗಲಿದೆ. ಮತ್ತೆ ಈ ಬಾರಿ RCB ಉದ್ಘಾಟನಾ ಪಂದ್ಯವನ್ನು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಚೆಪಾಕ್ ನಲ್ಲಿ ಆಡಲಿದೆ. ಮತ್ತೆ IPL ಶುರುವಾಗುವ ಮುಂಚೆ ಈ ಬಾರಿಯೂ ಕೂಡ ಅನ್ಬಾಕ್ಸಿಂಗ್ ಇವೆಂಟ್ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಈ ಅನ್ಬಾಕ್ಸಿಂಗ್ ಇವೆಂಟ್ ಕಾರ್ಯಕ್ರಮ ಮಾರ್ಚ್ 19ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕಳೆದ ಬಾರಿಯೂ ಕೂಡ ಅದ್ದೂರಿಯಾಗಿ ಅನ್ಬಾಕ್ಸಿಂಗ್ ಇವೆಂಟ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅದರಂತೆ ಈ ಬಾರಿಯೂ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ AB ಡಿವಿಲಿಯರ್ಸ್ ಸೇರಿದಂತೆ RCBಯ ಘಟಾನುಘಟಿ ಆಟಗಾರರು ಭಾಗವಹಿಸುವ ಸಾಧ್ಯತೆಗಳಿವೆ. ಮತ್ತೆ RCB ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಕೂಡ ಇದೇ ಕಾರ್ಯಕ್ರಮಕ್ಕೆ ನೇರವಾಗಿ ಜಾಯಿನ್ ಆಗಲಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಸದ್ಯ ವಿರಾಟ್ ಕೊಹ್ಲಿ ಅವರು ವಿದೇಶದಲ್ಲಿ ಇರುವುದರಿಂದ ನೇರವಾಗಿ ಮಾರ್ಚ್ 19ರಂದು RCB ತಂಡಕ್ಕೆ ಜಾಯಿನ್ ಆಗಲಿದ್ದಾರೆ ಎಂದು ಮೀಡಿಯಾ ರಿಪೋರ್ಟ್ಸ್ ಗಳಿಂದ ಮಾಹಿತಿಗಳು ಲಭ್ಯವಾಗುತ್ತಿವೆ. ಮತ್ತೆ ಇದೇ ಕಾರ್ಯಕ್ರಮದಲ್ಲಿ AB ಡಿವಿಲಿಯರ್ಸ್ ಅವರಿಗೂ ಕೂಡ RCB ತಂಡದಲ್ಲಿ ಮಹತ್ವದ ಹುದ್ದೆ ನೀಡುವ ಸಾಧ್ಯತೆ ಕೂಡ ಇದೆ ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಈ ಬಾರಿಯ ಅನ್ಬಾಕ್ಸಿಂಗ್ ಇವೆಂಟ್ ಕಾರ್ಯಕ್ರಮ ಇನ್ನಷ್ಟು ಕುತೂಹಲ ಹೆಚ್ಚಿಸಿದ್ದು, ABD ಅಭಿಮಾನಿಗಳಿಗೆ ಇಲ್ಲಿ ದೊಡ್ಡ ಸಿಹಿ ಸುದ್ದಿ ಸಿಗುವ ಸಾಧ್ಯತೆಗಳಿವೆ. ಮತ್ತೆ ಈಗಾಗಲೇ RCB ತಂಡ ತನ್ನ ಅಸಿಸ್ಟೆಂಟ್ ಕೋಚ್ ಆಗಿ ಜಿಂಬಾಬ್ವೆ ಮೂಲದ ರಿಚರ್ಡ್ ಹಲ್ಸಾಲ್ ಅವರನ್ನು ನೇಮಕ ಮಾಡಿದೆ. RCB ತಂಡದ ಹೆಡ್ ಕೋಚ್ ಕೂಡ ಜಿಂಬಾಬ್ವೆ ಮೂಲದವರಾಗಿರುವುದರಿಂದ ಅಸಿಸ್ಟೆಂಟ್ ಕೋಚ್ ಕೂಡ ಈಗ ಜಿಂಬಾಬ್ವೆ ಮೂಲದವರೇ ಆಗಿದ್ದಾರೆ. ರಿಚರ್ಡ್ ಹಲ್ಸಾಲ್ ಅವರು ಆಲ್ರೌಂಡರ್ ಆಟಗಾರನಾಗಿದ್ದು, ಈ ಹಿಂದೆ ಬಾಂಗ್ಲಾದೇಶ್ ತಂಡಕ್ಕೂ ಕೂಡ ಅಸಿಸ್ಟೆಂಟ್ ಕೋಚ್ ಆಗಿ ಕೆಲಸ ಮಾಡಿದ್ದಾರೆ. ಸದ್ಯ ಇವರು ಆಂಡಿ ಫ್ಲವರ್ ಅವರ ಜೊತೆ RCB ತಂಡಕ್ಕೆ ಸೇರಿಕೊಂಡಿದ್ದು, RCBಯ ಟ್ರೈನಿಂಗ್ ಕ್ಯಾಂಪ್ ನಲ್ಲಿ ಕಾರ್ಯನಿರತರಾಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಸದ್ಯದ RCB ಬಗೆಗಿನ ಚಿಕ್ಕ ಅಪ್ಡೇಟ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.